ಹೇ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. KCT ಎಕ್ಸಾಮ್ಗೆ ಇನ್ನೊಂದು 5 to 6 ಮಂತ್ಸ್ ಇದೆ ಅಷ್ಟೇ. ಸೊ ಇವಾಗ ನಾನು ಅಕ್ಟೋಬರ್ ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರೆ KCT ಎಕ್ಸಾಮ್ ಅಲ್ಲಿ 1000 ಒಳಗಡೆ ರ್ಯಾಂಕ್ ಬರ್ಬೋದಾ ಅಂತ ನನಗೆ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಮೆಸೇಜ್ ಮಾಡ್ತಿದ್ರಿ. ಸೊ ದ ಆನ್ಸರ್ ಫಾರ್ ದ್ಯಾಟ್ ಇಸ್ ಎಸ್. ಇವಾಗ ನೀವು 6 ಮಂತ್ಸ್ ಏನಿದೆ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಇನ್ ಟು ದ ಟಾಪ್ 1000 ರ್ಯಾಂಕ್ಸ್ ಅಂಡ್ ಈವನ್ ದ ಟಾಪ್ ಕಾಲೇಜಸ್ ಯು ವಾಂಟ್. ಸೊ ಅದಕ್ಕೆ ಯಾವ ತರ ನೀವು ಈ 6 ಮಂತ್ಸ್ ಆಫ್ ಗ್ಯಾಪ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ನೀವು ಅನ್ಕೋತಿರ್ತೀರಾ ಇವಾಗ ಅಕ್ಟೋಬರ್ ಅಲ್ಲಿ ತುಂಬಾನೇ ಲೇಟ್ ಆಗೋಯ್ತು ನಾನು ಸ್ಟಾರ್ಟ್ ಮಾಡಿದ್ದು ಅಂತೆಲ್ಲ. ಸೊ ಅದು ಆನ್ಸರ್ ಫಾರ್ ದಟ್ ಇಸ್ ನೋ. ಲೈಕ್ ಇನ್ಫ್ಯಾಕ್ಟ್ ನೀವು ಇವಾಗಲೇ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಯು ಕ್ಯಾನ್ ಗೆಟ್ ದ ಟಾಪ್ ರ್ಯಾಂಕ್, ನಾನು ಅವಾಗಲೇ ಹೇಳ್ದಂಗೆ. ಸೊ ಅದು ಯಾವ ಥರ, ಅದರ ಸ್ಟ್ರಾಟಜೀಸ್ ಯಾವ ಥರ ನೀವು ಫಾಲೋ ಮಾಡಬೇಕು, ಟೈಮ್ ಟೇಬಲ್ ದ ಸ್ಟ್ರಾಟಜೀಸ್ ಎಸ್ಪೆಷಲಿ ಲೈಕ್ ನೀವು ಯಾವ ಥರ ಮಾಡ್ಕೋಬೇಕು ಅದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಬ್ರೇಕ್ ಡೌನ್ ಮಾಡ್ತೀನಿ. ಸೊ ಪ್ರಿಪ್ರೇಷನ್ ಸ್ಟ್ರಾಟಜಿಗೆ ಬರೋದಾದರೆ ಲೈಕ್ ಯಾವ ಥರ ಟೈಮ್ ಲೈನ್ ಮಾಡ್ಕೋಬೇಕು ಅಂತ ಹೇಳೋದಾದರೆ, ಸೊ ನಿಮಗೆ ಹಾರ್ಡ್ಲಿ ಒಂದು 6 ಮಂತ್ಸ್ ಇದೆ. ಬಿಕಾಸ್ ಜನರಲಿ ಏಪ್ರಿಲ್ ಆರ್ ಮೇ ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ದಟ್ ಇಸ್ KCT ಎಕ್ಸಾಮ್ ಅವಾಗಿರುತ್ತೆ. ಸೊ ಹಾರ್ಡ್ಲಿ ಒಂದು 6 ಮಂತ್ಸ್ ಇದೆ. ಸೊ ಈ 6 ಮಂತ್ಸ್ನ ನಾನು ಲೈಕ್ 2 ಮಂತ್ಸ್ ಥರ ಡಿವೈಡ್ ಮಾಡಿಕೊಂಡು 3 ಫೇಸಸ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಬೇಕಾದರೆ ಫಾಲೋ ಮಾಡ್ಕೊಳ್ಳಿ ನಿಮಗೆ ಇಂಟ್ರೆಸ್ಟಿಂಗ್ ಇದ್ದರೆ, ಆರ್ ಎಲ್ಸ್ ಯು ಕ್ಯಾನ್ ಜಸ್ಟ್ ಫಾಲೋ ಯುವರ್ ಓನ್ ಸ್ಟ್ರಾಟಜಿ. ಸೊ ಫೇಸ್ 1 ಬಂದು ಅಕ್ಟೋಬರ್ ಆ್ಯಂಡ್ ಡಿಸೆಂಬರ್. ಈ ಒಂದು ಮಂತಲ್ಲಿ ಏನಿದೆ ನೀವು ಆದಷ್ಟು ಕಾನ್ಸೆಪ್ಟ್ಗಳನ್ನ ಬಿಲ್ಡ್ ಮಾಡೋದಕ್ಕೆ ಲೈಕ್ ಮೋರ್ಲಿ ಫೋಕಸ್ ಆನ್ ಯೋರ್ ಥಿಯರಿ, ಅಂದರೆ ಎಲ್ಲನೂ ಕೂಡ ಕವರ್ ಮಾಡ್ಕೊಳ್ಳೋದಕ್ಕೆ, ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ, ಬ್ಯಾಕ್ಲಾಗ್ಸ್ ಉಳಿಸ್ಕೊಳ್ಳದೆ ಟ್ರೈ ಮಾಡಿ. ಲೈಕ್ ಜಾಸ್ತಿ NCERT ಮೇಲೆ ಫೋಕಸ್ ಮಾಡಿ. ಫಸ್ಟ್ PUC ಸೆಕೆಂಡ್ PUC ಎರಡೂ ಕೂಡ ಕೋರ್ ಕಾನ್ಸೆಪ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಆಗಿ ಇರಿ. ಸೊ ಇವಾಗ ಏನಿದೆ ಲೈಕ್ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಿ. ಓಕೆ, ಲೈಕ್ ನಿಮಗೆ ನಿಮ್ಮ ಫೌಂಡೇಶನ್ ಏನಿದೆ ದಟ್ ಇಸ್ ವೀಕ್ ಅಂತ ನಿಮ್ಗೆ ಅನ್ಸಿದ್ರೆ ಮೇನ್ಲಿ ಫೋಕಸ್ ಆನ್ ದ್ಯಾಟ್. ಸೊ 60% ನೀವು ಥಿಯರಿ ಸಾಲ್ವ್ ಮಾಡಿ ಆ್ಯಂಡ್ 40% ಆಫ್ ದಿ MCQs ಆರ್ ದಿ ನ್ಯೂಮರಿಕಲ್ಸ್ ಅದಕ್ಕೆ ಫೋಕಸ್ ಮಾಡಿ. ಸೊ ಇನ್ನು ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಲೈಕ್ ಜನವರಿ ಫೆಬ್ರವರಿಗೆ ಬರೋದಾದರೆ ಆದಷ್ಟು ರಿವಿಷನ್ ಮತ್ತು ಪ್ರಾಕ್ಟೀಸ್ ಮಾಡಿ. ಲೈಕ್ ಇವಾಗ ಈ ಟೈಮಲ್ಲಿ ಏನಿದೆ ನೀವು ಆದಷ್ಟು ಪೂರಾ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತೀರ. ಬಿಕಾಸ್ ಆವಾಗ ನೀವು JEE ಮೇನ್ಸ್ ಕೊಡ್ತಿರ್ತೀರಾ ಆರ್ ಅದರ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತಿರ್ತೀರ. ಸೊ ಆಲ್ಮೋಸ್ಟ್ ಯು ವಿಲ್ ಬಿ ಕಂಪ್ಲೀಟಿಂಗ್ ಯೋರ್ ಸಿಲೆಬಸ್ ವಿತ್ ಇನ್ ಜನವರಿ. ಸೊ ಆವಾಗ ನೀವು ಸ್ಟಾಪ್ ಮಾಡಿ, ಲೈಕ್ ಕಂಪ್ಲೀಟ್ ಮಾಡಿಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು KCTದು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಅದೆಲ್ಲಿಂದ ಸಿಗುತ್ತೆ ಅಂತಂದರೆ KEA ವೆಬ್ಸೈಟಲ್ಲಿ ನಿಮಗೆ ಹಿಂದಿನ ವರ್ಷದ ವಿವರಗಳು ಅಂತ ಒಂದು ಸೆಕ್ಷನ್ ಇರುತ್ತೆ. ಸೊ ದೇರ್ ಯು ವಿಲ್ ಫೈಂಡ್ ದ ಕ್ವಶನ್ ಪೇಪರ್ಸ್ ಲೈಕ್ KCT ಎಕ್ಸಾಮ್ದು. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಅಟ್ಲೀಸ್ಟ್ ಒನ್ಸ್ ಅ ವೀಕ್ ಮಾಕ್ ಟೆಸ್ಟ್ಗಳನ್ನ ತಗೊಳ್ಳಿ. ಸೊ ನಿಮ್ಮದು ವೀಕ್ ಕಾನ್ಸೆಪ್ಟ್ಸ್ಗಳು ಯಾವ್ದಾವುದಿದೆ ಅದನ್ನು ಸ್ವಲ್ಪ ಫೋಕಸ್ ಮಾಡಿ ರಿವೈಸ್ ಮಾಡ್ಕೊಳ್ಳಿ. ಸೊ ಇನ್ನು ಮಾರ್ಚ್ ಆ್ಯಂಡ್ ಏಪ್ರಿಲ್ ಬರೋದಾದರೆ, ಸೊ ಆಲ್ಮೋಸ್ಟ್ ಇವಾಗ ಈ ಟೈಮಲ್ಲಿ ನೀವು ಬ್ಯುಸಿ ಆಗಿರ್ತೀರ, ಲೈಕ್ ಬೋರ್ಡ್ಸ್ ಎಕ್ಸಾಮ್ ಇರುತ್ತೆ ನಿಮಗೆ. ಸೊ ಅದರ ಕಡೆ ಸ್ವಲ್ಪ ಫೋಕಸ್ ಆಗಿರ್ತೀರ. ಬಟ್ ಆದರೂ ಒಂದು ಸ್ವಲ್ಪ ದಿನ ನಿಮಗೆ ಗ್ಯಾಪ್ ಸಿಗುತ್ತೆ ಫಾರ್ ಯುವರ್ KCT, ದಟ್ ಇಸ್ 1 ಮಂತ್, ಅಟ್ಲೀಸ್ಟ್ 1 ಮಂತ್ ಇರುತ್ತೆ. ಸೊ ಇವಾಗ ನೀವು ಏನು ಮಾಡ್ತೀರಾ ಅಂತಂದರೆ ಲೈಕ್ ಆಲ್ಮೋಸ್ಟ್ ನೀವು ಕಂಪ್ಲೀಟಾಗಿ ಬೋರ್ಡ್ಸಲ್ಲಿ ಪೂರಾ ಸಿಲೆಬಸ್ ರಿವೈಸ್ ಮಾಡ್ಕೊಂಡಿರ್ತೀರ. ಸ್ವಲ್ಪ ಫಸ್ಟ್ ಇಯರ್ದು ಈ ಮಂತಲ್ಲಿ ರಿವೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಡೈಲಿ ಮಾಕ್ ಟೆಸ್ಟ್ಗಳನ್ನ ತಗೊಳ್ಳಿ. ಓಕೆ, ಬಿಕಾಸ್ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಏನಿದೆ ದಟ್ ವಿಲ್ ರಿಯಲಿ ಮ್ಯಾಟರ್ ಡ್ಯೂರಿಂಗ್ ಯರ್ ಎಕ್ಸಾಮ್ಸ್. PYQ ಸಾಲ್ವ್ ಮಾಡಿ, ನಿಮ್ಮ ಮಿಸ್ಟೇಕ್ಸ್ ಏನಿದೆ ಅದನ್ನು ಅನಲೈಸ್ ಮಾಡಿ. ಸೊ ಸ್ಪೀಡ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ, ಲೈಕ್ ಆಕ್ಯುರಸಿ ಆ್ಯಂಡ್ ಸ್ಪೀಡ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ನಿಧಾನಕ್ಕೆ ಮಾಡ್ತೀರಾ ಅಂತಂದರೆ ದೇ ವಿಲ್ ನಾಟ್ ಗಿವ್ ಯು ಲಾಟ್ ಆಫ್ ಟೈಮ್. 60 minutes ಅಲ್ಲಿ ನೀವು 60 ಕ್ವಶನ್ಸ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಎಷ್ಟೋ ಕ್ವಶನ್ಸ್ಗಳು ನಿಮಗೆ ನೋಡಿದ ತಕ್ಷಣ ಯು ನೀಡ್ ಟು ಫೀಲ್ ದಟ್ ದಿಸ್ ಕ್ವಶನ್ ಇಸ್ ಫೆಮಿಲಿಯರ್ ಟು ಯು. ಸೊ ಆ ಥರ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ತೀರಾ. ಲೈಕ್ ಇವಾಗ ನಿಮಗೆ ಆ ಥರ ಲೈಕ್ ಕಷ್ಟ ಅನಿಸ್ಬೋದು, ಬಟ್ ಬೈ ದ ಎಂಡ್ ಆಫ್ ದ ಟೈಮ್ ಲೈಕ್ ನಿಮಗೆ ಯಾವಾಗ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ ಆವಾಗ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಲೈಕ್ ದಿಸ್ ಇಸ್ ಹೌ ಯು ಕ್ಯಾನ್ ಪ್ರಿಪೇರ್. ಸೊ ಇನ್ನು ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜೀಸ್ಗೆ ಬರೋದಾದರೆ ಲೈಕ್ PCM ಈ 3 ಸಬ್ಜೆಕ್ಟ್ಸ್ನ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಬರೋದಾದರೆ, ಫಿಸಿಕ್ಸ್ ಎಸ್ಪೆಷಲಿ ಕಾನ್ಸೆಪ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಬಿಕಾಸ್ ನಿಮಗೆ ಬೇಸಿಕ್ಸ್ ಜೊತೆಗೆ ಫಂಡಮೆಂಟಲ್ಸ್ ಕೂಡ ಚೆನ್ನಾಗಿ ಗೊತ್ತಿರಬೇಕು ಫಿಸಿಕ್ಸಲ್ಲಿ. ಆ್ಯಂಡ್ ಜೊತೆಗೆ ನ್ಯೂಮರಿಕಲ್ಸ್ ಇಸ್ ಆಸ್ ಮಚ್ ಆಸ್ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಫಿಸಿಕ್ಸ್. ಸೊ ಫಿಸಿಕ್ಸಲ್ಲಿ ಸ್ವಲ್ಪ NCERT ಸಾಲ್ವ್ ಮಾಡಿ. ಕೆಲವೊಂದು ಚಾಪ್ಟರ್ಸ್ಗಳು ಯಾವ್ದಾವುದು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ಅದನ್ನು ಒಂದ್ಸಲಿ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಜೊತೆಗೆ ಸ್ವಲ್ಪ MCQsಗಳಿಗೆ ಬುಕ್ಸ್ಗಳನ್ನ ಕೂಡ ರೆಫರ್ ಮಾಡಿ, ಲೈಕ್ ದಿನೇಶ್ ಪಬ್ಲಿಕೇಶನ್ ಆಗಿರ್ಬೋದು, MTG ಆಗಿರ್ಬೋದು. ದೇರ್ ಆರ್ ಲಾಟ್ ಮೋರ್ ಬುಕ್ಸ್. ಸೊ ಸ್ವಲ್ಪ KCT ರಿಲೇಟೆಡ್ ಬುಕ್ಸ್ಗಳನ್ನ ರೆಫರ್ ಮಾಡಿ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್. ನೆಕ್ಸ್ಟ್ ಕಮಿಂಗ್ ಟು ಕೆಮಿಸ್ಟ್ರಿಯಲ್ಲಿ NCERT ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಲೈಕ್ NCERT ನೀವು ಬಿಡೋ ಹಾಗೆ ಇಲ್ಲ.
ಇನ್ಆರ್ಗ್ಯಾನಿಕಲಿ ಥಿಯರಿಗೆ ಜಾಸ್ತಿ ಫೋಕಸ್ ಮಾಡಿ ಆರ್ಗ್ಯಾನಿಕಲಿ ರಿಯಾಕ್ಷನ್ಸ್ ಆಗಿರ್ಬೋದು, ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಅಥವಾ ಈಕ್ವೇಷನ್ಸ್, ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿಕೊಂಡು ಇರಿ. ಅದ್ರ ಜೊತೆಗೆ ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಆಗಿರ್ಬೋದು, ಆಲ್ ಆಫ್ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಕೆಮಿಸ್ಟ್ರಿ. ಮ್ಯಾಥಮ್ಯಾಟಿಕ್ಸ್ ಬರೋದಾದರೆ ಸೊ ಶಾರ್ಟ್ಕಟ್ಸ್ ಮತ್ತು ಫಾರ್ಮುಲಾಸ್ ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ಬಿಕಾಸ್ ಮ್ಯಾಥ್ಸಲ್ಲಿ ನೀವು ಸ್ಪೀಡ್ ಆಗಿರಬೇಕು ತುಂಬ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ನೀವು ಮ್ಯಾಥ್ಸಲ್ಲಿ ಯಾವ ಥರ ಶಾರ್ಟ್ ಟ್ರಿಕ್ಸ್ಗಳನ್ನ ಅಪ್ಲೈ ಮಾಡ್ಕೋಬೋದು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿಕೊಂಡು ಇರಿ, ಬಿಕಾಸ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳಿದೆ, ಯಾವ ಥರ ನೀವು ನಿಮ್ಮ ಶಾರ್ಟ್ಕಟ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೋದು, ನೋಡಿದ ತಕ್ಷಣ ಯಾವ ಥರ ಆನ್ಸರ್ನ ಟಿಕ್ ಮಾಡ್ಕೋಬೋದು, ವಿದೌಟ್ ಸಾಲ್ವಿಂಗ್ ಅ ಲಾಟ್. ದೇರ್ ಆರ್ ಲಾಟ್ ಆಫ್ ಶಾರ್ಟ್ ಟ್ರಿಕ್ಸ್. ಓಕೆ, ಸೊ ಅದಕ್ಕೆ ಎಷ್ಟೋ ಯೂಟ್ಯೂಬ್ ಚಾನಲ್ಸ್ಗಳಿದೆ, ಯೂಟ್ಯೂಬಲ್ಲಿ ಸ್ವಲ್ಪ ಸರ್ಚ್ ಮಾಡಿ ಯು ವಿಲ್ ಗೆಟ್. ಆ್ಯಂಡ್ ಇನ್ನು ನೆಕ್ಸ್ಟ್ ಬರೋದಾದರೆ ಸೊ ಯಾವ ಥರ ನೀವು ಡೈಲಿ ರೂಟೀನ್ ಮೇಂಟೈನ್ ಮಾಡ್ಕೋಬೇಕು ಅಂತ ನನಗೆ ತುಂಬ ಜನ ಕೇಳ್ತಿದ್ರಿ ಕಮೆಂಟ್ಸಲ್ಲಿ. ಸೊ ಆ್ಯಕ್ಚುಲಿ ನೀವು ಒಂದು 4 to 5 hours ಪ್ರಾಪರಾಗಿ, ಸಿನ್ಸಿಯರಾಗಿ, ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿದ್ರೆ ದ್ಯಾಟ್ಸ್ ಮೋರ್ ದೆನ್ ಇನಫ್. ಎಕ್ಸಾಮ್ ಹತ್ತಿರ ಬರ್ತಿದ್ದಂತೆ ಸ್ವಲ್ಪ ಟೈಮ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು 3 hours ಒಂದಿನ ವಿತ್ ಫೋಕಸ್ ಓದ್ತೀರಾ ಇಸ್ ಮೋರ್ ಬೆಟರ್ ದ್ಯಾನ್ ರೀಡಿಂಗ್ ಫಾರ್ 10 hours ಇನ್ ಅ ವೀಕ್. ಸೊ ಇನ್ನು ಲಾಸ್ಟ್ ಫೈನಲ್ ಆಗಿ ಟಿಪ್ಸ್ ಆ್ಯಂಡ್ ಮೋಟಿವೇಶನ್ ಬರೋದಾದರೆ PYQs ಸಾಲ್ವ್ ಮಾಡಿ, ಅಟ್ಲೀಸ್ಟ್ ಒಂದು ಲಾಸ್ಟ್ 10 years ಸಾಲ್ವ್ ಮಾಡಿ. ಸೊ ಅದನ್ನು ನೀವು KCT ವೆಬ್ಸೈಟಲ್ಲಿ ಯು ಕ್ಯಾನ್ ಈಸಿಲಿ ಫೈಂಡ್ ಇಟ್. ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿಲೀವ್ ದ ಪ್ರೋಸೆಸ್. ರಿಸಲ್ಟ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡಿ. 6 months ಏನಿದೆ ಇದನ್ನು ಕಂಪ್ಲೀಟಾಗಿ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ಏಪ್ರಿಲ್ ಆ್ಯಕ್ಚುಲಿ ತುಂಬಾ ದೂರ ಇದೆ ಅಂತ ನಿಮ್ಗೆ ಅನ್ಸುತ್ತೆ, ಬಟ್ ಇಟ್ ವಿಲ್ ಕಮ್ ವೆರಿ ಫಾಸ್ಟ್. ಸೊ ಡೆಫಿನೆಟ್ಲಿ ಸ್ಟಾರ್ಟ್ ನೌ ಆ್ಯಂಡ್ ಸ್ಟೇ ಹೆಡ್. ಸೊ ದಟ್ಸ್ ಇಟ್. ಸೊ ಯು ನೀಡ್ ಟು ಬಿ ಸೆಲ್ಫ್ ಮೋಟಿವೇಟೆಡ್ ಆ್ಯಂಡ್ ನಿಮ್ಮನ್ನ ಯಾರು ಕೂಡ ಮೋಟಿವೇಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಪೇರೆಂಟ್ಸ್ ಬಗ್ಗೆ ಥಿಂಕ್ ಮಾಡಿ. ಈ ಒಂದು 6 months ಏನಿದೆ ಸ್ವಲ್ಪ ನೀವು ಸ್ಲೀಪ್ನ ಸ್ಯಾಕ್ರಿಫೈಸ್ ಮಾಡಿ. ಬಿಕಾಸ್ ಈ 6 monthsಲ್ಲಿ ನೀವೇನು ವರ್ಕ್ ಮಾಡ್ತೀರೋ ದಟ್ ವಿಲ್ ಬಿ ರಿಯಲಿ ವೆರಿ ಹೆಲ್ಪ್ಫುಲ್. ಆಫ್ಟರ್ ಯುವರ್ CET ಎಕ್ಸಾಮ್ ನಿಮಗೆ ತುಂಬಾ ಗ್ಯಾಪ್ ಇರುತ್ತೆ. ಆವಾಗ ನೀವು ಬೇಕಾದರೆ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಳ್ಳಿ, ಫೋನ್ ನೋಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಸೊ ಈ 6 months ಏನಿದೆ ಇದನ್ನು ವೇಸ್ಟ್ ಮಾಡ್ಕೋಬೇಡಿ, ಆಮೇಲೆ ರಿಗ್ರೆಟ್ ಆಗೋ ಥರ ಮಾಡ್ಕೊಳ್ಬೇಡಿ. ಸೊ ದ್ಯಾಟ್ ಇಸ್ ಇಟ್ ಫಾರ್ ಟುಡೇ. ಸೊ ದ 6 months ಇಸ್ ಯೋರ್ಸ್. ಆಲ್ ದ ಬೆಸ್ಟ್. ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.